ಅವ್ರು ಬಿಟ್ರೆ ಬೇರೆಯವರು ಬರಂಗಿಲ್ಲ. ನಾವು ಕಮಿಟಿಲಿ ಇದ್ದೀವಿ ಅಂತ ಹೇಳಿ ಅದಕ್ಕೆ ಅವ್ರನ್ನ ಆಮೇಲೆ ಅಪಪ್ರಚಾರವನ್ನ ಮಾಡತಕ್ಕಂಥದ್ದು ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ. ಅವರೆಲ್ಲ ಅವ್ರಿಗೆ ಏನು ಗೊತ್ತಿಲ್ಲ. ಇವಾಗ ಸಹಕಾರ ಇಲಾಖೆ ಹೋದ್ರೆ ಯಾರು ಬೇಕಾದ್ರೂ 8,000 10,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಸಂಘ ಮಾಡ್ಬೋದು. ಸಂಘ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನ ತೂಗುವಂತವನೇ ಅವರೇ ಅಧ್ಯಕ್ಷ, ಅದನ್ನ ನಿಭಾಯಿಸುವಂತವನೇ ಅಧ್ಯಕ್ಷ. ಎಷ್ಟೋ ಸಂಘಟನೆಗಳು ನಾನು ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದೀನಿ. ಆದ್ರೆ ಆ ಸಂಘದಲ್ಲಿ ಇರ್ತಕ್ಕಂಥ ಕೇವಲ ಯಾರು ಅಲ್ಲ, ಅವರೆಲ್ಲ ಸುಮ್ಮನೆ ಕೇವಲ ಗಂಡ ಹೆಂಡತಿ ಫ್ಯಾಮಿಲಿ ಇರ್ತಕ್ಕಂಥ. ಇವಾಗ ಈ ವೇದಿಕೆ ಮೇಲೆ ಮುಖಾಂತರ ತಿಳಿಸ್ತೇನೆ ನಾನು, ವೇದಿಕೆ ಮುಖಾಂತರ ಹೇಳಿದೆ ನಾನು. ಯಾವುದೋ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ನಾವೇ ಆಗಲಿ ಅಡ್ಡಿಪಡಿಸಿಲ್ಲ. ಅವ್ರು ಕಾನೂನು ಗೊತ್ತಿಲ್ಲ, ಅವರಿಗೆ ಕಾನೂನನ್ನು ತಿಳ್ಕೋಬೇಕು. ಅವ್ರ ID ಕಾರ್ಡ್ ಕೊಟ್ರೆ ಅವರು ನೆಕ್ಸ್ಟ್ ಬಿಜೆಪಿ ಚೇಂಜಸ್ ಆದಾಗ ಇವ್ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಬಂದು ಓಡಿಸ್ತಾರೆ. ನಾನೇ ಹೇಳ್ತಾರೆ ಆ ಕಾರ್ಡ್ ಕೊಡಬೇಡಿ, ಹೊಸದಾಗಿ ಕಾರ್ಡ್ ಅನ್ನ ಅದನ್ನ ಪ್ರಿಂಟೆಡ್ ಮಾಡಿ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಲಯವಾರು ಕೊಡಿ ಅಂತ ಹೇಳಿದ್ರೆ ಹೊರತು ಅದು ಹಾಕ್ತಾ ಇದೆ. CM ಸಾಹೇಬ್ರು ಮತ್ತು ಮುಖ್ಯಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿಸಿ ಕಾರ್ಡ್ ಅನ್ನ ಕೊಡ್ತೀವಿ. ಅವ್ರು ಏನಾಗಿದೆ ಅಂದ್ರೆ ನನ್ನ ಎಲ್ಲಾ ಬೀದಿ ಬದಿ ಜನತೆಗೆ, ಬೀದಿ ಬದಿ ವ್ಯಾಪಾರಿಗಳ ರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳನ್ನ ಹೇಳ್ಬೇಕು ಅನ್ನೋದ್ರಲ್ಲಿ ಇದು ಕಾರ್ಯಕ್ರಮದ ಮೂಲಕ ಆಚರಿಸ್ಬೇಕು ಅಂತ ತೀರ್ಮಾನ ತಗೊಂಡು ಬರೀ 4 ದಿನ ಆಗಿರೋದು. ಅದು ಕಾಂಗ್ರೆಸ್ ಪಕ್ಷದಿಂದ JC ಸರ್ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದು 4 ದಿನದಿಂದ. ಆದ್ರೂ ಇದು ಯಶಸ್ವಿಯಾಗಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರ್ತು. JC ಸರ್ನು ತಮ್ಮ ಭರವಸೆಗಳನ್ನ ಕೊಟ್ಟಿದ್ದಾರೆ. ಅವ್ರ PM ಅಮೌಂಟ್ ಇಂದನೂ ಕೂಡ ನಾವು ಎಷ್ಟು ಸಹಾಯ ಆಗುತ್ತೋ ಬನ್ನಿ ಅಂತ ಅವರೇ ಕೇಳಿದ್ದಾರೆ. ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ನಾವೇ ಬರ್ತೀವಿ, ಆ ಜಾಗಕ್ಕೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಅವಾಗ ನಮಗ್ ಗೊತ್ತಾಗೋದು ಅಂತ ಅಷ್ಟು ಒಳ್ಳೆ ರೀತಿಯಲ್ಲಿ ಭರವಸೆನ ಕೊಟ್ಟಿದ್ದಾರೆ. ನಮ್ಗುನು ಎಲ್ಲಾ ಜಿಲ್ಲೆಯ DCC ಪ್ರೆಸಿಡೆಂಟ್ ಎಲ್ಲಾರು ಕೂಡ ಮತ್ತೆ ಕಮಿಷನ್ ಎಲ್ಲ ಮೀಟ್ ಆಗಿದ್ದೀವಿ ನಾವು, ರಾಜ್ಯಾಧ್ಯಕ್ಷರು, ಅಲ್ಲಿ ಜಿಲ್ಲಾ ಕಮಿಟಿಯವರು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲಾರು ಮಾಡಿದೀವಿ ಇಷ್ಟು ದಿನದಲ್ಲಿ. ಅವ್ರೆಲ್ರೂ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಮತ್ತೆ ಪಕ್ಷದ ಎಲ್ಲಾ DCC ಪ್ರೆಸಿಡೆಂಟ್ಗಳು ಕೂಡ ನಮ್ ಬೀದಿ ಬದಿ ವ್ಯಾಪಾರಿಗಳಿಗೆ ಒಳ್ಳೆ ಮರ್ಯಾದೆಯಿಂದ ಅವ್ರನ್ನ ಗೌರವಿಸಿ ಅವರ ಸಮಸ್ಯೆಗಳನ್ನ ಕೇಳಿದ್ದಾರೆ. ನನ್ನ ಪಕ್ಷದ ಪರವಾಗಿ ನಾನು ಯಾವಾಗ್ಲೂ ಅವ್ರಿಗೆ ಧನ್ಯವಾದಗಳನ್ನ ಕೇಳ್ತೀನಿ. ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿಂದನೂ ಧನ್ಯವಾದನ ಕೇಳ್ತೀನಿ. ಮತ್ತೆ ಇನ್ನ ಮುಂದೆ ನಾನು ಅವ್ರನ್ನ ಸಮಸ್ಯೆಗಳಿಗೆ ನಿಮ್ಮ ಹತ್ರ ಬಂದಾಗ ಅವ್ರದ್ದು ಸಮಸ್ಯೆಗಳನ್ನ ಕೇಳೋ ಅಂತ ರಾಗಿ ಅಂತ ಹೇಳ್ತೀನಿ. ಅದ್ರ ಮೂಲಕ ಈಗ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಈ ಕಾರ್ಯಕ್ರಮ ಬೆಂಗಳೂರಿನ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಮುಖ್ಯ ಪಾತ್ರ ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು ಅವರವರು ಈ ತಿಳ್ಕೋಬೇಕು. ಅವ್ರ ದಿನಾಚರಣೆ ಬಗ್ಗೆ ಅನುಭವ ಬರ್ಬೇಕು ಅಂತಾನೆ ಬಂದಿದ್ದಾರೆ, ಎಲ್ಲ ಯಶಸ್ವಿಗೊಳಿಸಿದ್ದಾರೆ. ಮುಖ್ಯ ಪಾತ್ರ ವಹಿಸಿದಂತ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷರು 4 ದಿನದಲ್ಲಿ ಒಳ್ಳೆ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ಅದು 1000 ಸಂಘಟನೆ ಆಗಿದೆ ಸರ್. ಸಂಘಟನೆಗೆ ಮತ್ತೆ ಪಾರ್ಟಿಗೆ ಈ ಸಂಘಟನೆಯಲ್ಲಿ ನಮ್ದು ಬೀದಿ ವ್ಯಾಧಿ ವ್ಯಾಪಾರ ಶ್ರೀ ರಂಗಸ್ವಾಮಿ ಸಂಘಟನೆ 1,80,000 ಜನ ಇದೆ. ಎಲ್ಲ ಬೀದಿ ವ್ಯಾಧಿ ವ್ಯಾಪಾರಿಗಳು ಎಲ್ಲ ಇರೋದು. ಎಲ್ಲ ಸುಖ ದುಃಖ ಎಲ್ಲೆಲ್ಲ ಡಿಸ್ಟಿಕ್ ತಾಲೂಕ್ ಲೆವೆಲ್ ಎಲ್ಲಾ ಕಡೆ ಆಗ್ತಾ ಇದೆ ಅಂತ ಹೇಳಿದ್ರೆ. ಇವಾಗ ನೀವ್ ಹೇಳಿದ್ರಿ ಸುಮಾರು NGO ಇದು ಹೊಸದಾಗಿ ಒಕ್ಕೂಟಗಳು ಓಪನ್ ಆಗಿದೆ ಅಂತ. ಸರ್, ಒಕ್ಕೂಟಗಳು ಓಪನ್ ಆಗುತ್ತೆ, ಅದು 2 ದಿವಸದಲ್ಲಿ ಮುಚ್ಚೋಗುತ್ತೆ ಸರ್. ಏನಕ್ಕಂತ ಹೇಳಿದ್ರೆ ಅದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಒಕ್ಕೂಟಗಳು ರಿಜಿಸ್ಟರ್ ಆದ್ರೆ ಅದಕ್ಕೊಂದು ಸ್ಥಾನಮಾನ ಅನ್ನೋದಿರುತ್ತೆ. ಆಯ್ತು ಸರ್, ಈ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳಿದಾರಲ್ವಾ ಅಡ್ಡಿ ಮಾಡ್ತಿದ್ದಾರೆ ಅಂತ. ಸರ್, ಅಡ್ಡಿ ಮಾಡೋದಿಕ್ಕೆ ಇವರಲ್ಲೂ ಅದು ಶಕ್ತಿ ಇರುತ್ತಲ್ವಾ? ಅಡ್ಡಿ ಮಾಡೋದಕ್ಕೆ ಅದಕ್ಕೆ ಏನು ಅಪೋಸಿಷನ್ ಅವ್ರು ಏನ್ ಮಾಡ್ಬೇಕು ಗೊತ್ತಾ? ಅದಕ್ಕೆ ಅದ್ರಲ್ಲಿ ಏನಿದೆ ಕೊಂದುಕೊರತೆ ನೋಡ್ಬಿಟ್ಟು ಕರೆಕ್ಟ್ ಆಗಿ, ಏನು ಕೊಂದುಕೊರತೆ ಇಲ್ದಿರ ಯಾರು ಅಪೋಸಿಷನ್ ಅವ್ರಿಗೆ ಇದು ಹೇಳಕ್ ಬರೋದಿಲ್ಲ. ಇವಾಗ ನೀವ್ ಹೇಳ್ತಾ ಇದ್ದೀರಾ ಅಡ್ಡಿ ಬರ್ತಾ ಇದಾರೆ ಅಂದ್ರೆ, ಸರ್ ಅದು ಫಾರ್ಮ್ಸ್ ಅಪ್ಲಿಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಯಾರೇ ಅಡ್ಡಿ ಬಂದ್ರು ಆ ಕೆಲಸ ಆಗೋದು ಹಾಗೆ ಆಗುತ್ತಲ್ವಾ ಸರ್? ಮತ್ತೆ ನೀವ್ ಆಗ್ಲೇ ಕೇಳ್ತಾ ಇದ್ರಿ ಅವ್ರಿಗೆ ಐ ಕಾರ್ಡ್ಗಳ ಬಗ್ಗೆ ನಾನು ಹೇಳಕ್ ಇಷ್ಟ ಪಡ್ತೀನಿ. ಮೊದ್ಲು ಒಬ್ರು ಕಮಿಷನರ್ ಇದ್ರು, ಇವಾಗ 5 ಕಮಿಷನರ್ ಆಗಿದ್ದಾರೆ. ಸೊ ಮೊದ್ಲು ಒಂದೇ ಕಮಿಷನರ್ ಸಿಗ್ನೇಚರ್ ಆಗ್ಬೇಕಾಗಿತ್ತು. ಇವಾಗ ವಲಯಗಳು ಚೇಂಜ್ ಆಗಿರೋದ್ರಿಂದ ಆ ವಲಯಗೆ ಆ ಕಮಿಷನರ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ಐ ಕಾರ್ಡ್ಸ್ ಗಳನ್ನ ಪೆಂಡಿಂಗ್ ಮಾಡಿಸಿದ್ದಾರೆ. ಅದು ಯಾರಿಗೂ ಕೊಡ್ಲೇಬಾರ್ದು ಅಂತ ಅಲ್ಲ, ಅದಕ್ಕೆ ರೂಲ್ಸ್ ಇರುತ್ತೆ. ಇವಾಗ ದಕ್ಷಿಣ ವಲಯದವ್ರದ್ದು ತಗೊಂಡೋಗಿ ನೀವು ಪೂರ್ವ ವಲಯದವ್ರಿಗೆ ಹಂಚ್ಬಿಟ್ರೆ ಅದ್ ಆಮೇಲೆ ಏನಾಗುತ್ತೆ, ಅಬ್ಜೆಕ್ಷನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಇವಾಗ ನಮ್ಮ ಇವ್ರ ಉಪಾಧ್ಯಕ್ಷರಾದಂತ MP ಸಾಹೇಬ್ರು GC ಚಂದ್ರಶೇಖರ್ ಸಾಹೇಬ್ರು ಹೇಳಿದ್ರು, ಇವಾಗ ಬೇರೆ ಬೇರೆ ತರಾನೇ ಇದು ಲೈಸೆನ್ಸ್ ಮತ್ತೆ ಐ ಕಾರ್ಡ್ಸ್ಗೂ ಡ್ರೈವ್ ಮಾಡಿಸ್ತೀವಿ ಅಂತ ನಮ್ಮ ಪಕ್ಷದ ಕಡೆಯಿಂದ ಹೇಳಿದ್ದಾರೆ. ಸೊ ಇವಾಗ ಯಾವುದೇ ತರಹದ
ಏನು ಕುಂದುಕೊರತೆಗಳು ಇರಲ್ಲ, ಗೊಂದಲಗಳು ಇರಲ್ಲ. ಮಾತ್ರ ಇವತ್ತು ಕರೆದಿದ್ದು ನಾವು ಆ ಜಿಲ್ಲೆಯಲ್ಲಿ ಅಲ್ಲಲ್ಲೇ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಆದ್ರೆ ಇವತ್ತು 5 ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ಮತ್ತು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಇವತ್ತು ಬೆಂಗಳೂರು ನಗರದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ತುಂಬಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ನಾವು ಮುಂದಿನ ದಿನದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಅಲ್ಲಿಗೆ ವೆಂಡಿಂಗ್ ಝೋನ್ಗಳಾಗಿರ್ಬೋದು, ಮುಂದಿನೆಲ್ಲ ಅಭಿವೃದ್ಧಿಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳ ಒಂದು ಅಭಿವೃದ್ಧಿಗೋಸ್ಕರ ನಾವು ಮುಂದೆ ಯಾವ ರೀತಿಯವನ್ನ ಒಂದು ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಯೋಜನೆಗಳನ್ನ ಯಾವ ರೀತಿ ಮಾಡಬೇಕು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನ ಕಾರ್ಯಕ್ರಮಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇವತ್ತು ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೆಲ್ಲಿಂದ ನಾವು ಮಾಡಿದೀವಿ ಅಂದ್ರೆ ನನಗೆ ಒಂದು ಖುಷಿಯನ್ನ ಕೇಳಕ್ ಇಷ್ಟಪಡ್ತೀನಿ. ಸರಿ, ಬೆಂಗಳೂರು ನಗರದ ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಸಭೆಯನ್ನು ನಾವು ಇವತ್ತು ವ್ಯವಸ್ಥೆ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗ್ತಕ್ಕಂಥ ಜಿಸಿ ಚಂದ್ರಶೇಖರ್ ಅವರು ಮತ್ತು ಅನ್ಯ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ಸಮಾರಂಭಕ್ಕೆ ಹಾರೈಸಿದ್ದಾರೆ. ಮತ್ತು ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ದೊಡ್ಡ ಸಭೆ ನಮ್ಮ ಅಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಮತ್ತು ಮುಂದೆ ಬರ್ತಕ್ಕಂಥ ಒಂದು ಬೃಹತ್ ಸಭೆಯನ್ನು ಕೂಡ ಆಯೋಜಿಸಲಾಗುತ್ತದೆ. ಅದಕ್ಕೆ ತಾವೆಲ್ಲರೂ ಇದೇ ರೀತಿ ಮುಂದೆ ಸಹಕಾರ ಮಾಡಬೇಕು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಒಂದು ಸಂಘಟನೆ ಬೆಳಿಬೇಕು ಅಂತ ನಾನು ಈ ಸಮಯದಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ ಪೊಲೀಸ್ ದೌರ್ಜನ್ಯ ಜಾಸ್ತಿ ಹೆಚ್ಚಾಗಿದೆ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ರಂಗಸ್ವಾಮಿಯವರು ಅದೇ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸರ ದೌರ್ಜನ್ಯ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಅತಿಥಿಗಳಿಗೆ, ನಮ್ಮ ಜಿಸಿ ಚಂದ್ರಶೇಖರ್ ಅವರಿಗೆ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಹೇಳಿದ್ದಾರೆ. ಅವರು ಈ ಪೊಲೀಸರ ಒಂದು ಕಿರುಕುಳತ್ವವನ್ನು ನಿಲ್ಲಿಸಲಿಕ್ಕೆ ನಾವು ಅದಕ್ಕೆ ಸ್ಪಂದಿಸ್ತೀವಿ, ಪೊಲೀಸರ ಜೊತೆ ಅಲ್ಲಿ ಹೋಗಿ ನಾವು ಮಾತಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಮುಂದಿನ ದಿನಗಳಲ್ಲಿ ಯಾರಿಗೂ, ಯಾವ ಪೊಲೀಸರಿಗೂ, ಯಾವ ಅಧಿಕಾರಿಗೆ ಭಯ ಪಡ್ತಕ್ಕಂಥ ಕಾನೂನಿನ ಪ್ರಕಾರ ನೀವು ವ್ಯಾಪಾರವನ್ನು ಮಾಡಬಹುದು ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ.